ಏ ಟಾಮಿ ಬಾಯ್ಲಿ ಬಾ ಬಾ ಬಾಯ್ಲಿ ಮಕ್ಕೋ ಬಾ 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 ಮಕ್ಕೋ ಅಲ್ಲೇ ಮಕ್ಕೋ ಸುಮ್ಮನೆ ಮಕ್ಕೋ. ಹಾ ಹಂಗ ಮಕ್ಕೋಬೇಕ. ಗಪ್ಪ ಮಕ್ಕೋ ನೋಡು ಎದ್ದಿ ಬಡಿತಾನೆ. ಏ ಜಯ್ಯ ಜಯ್ಯ ಏನ್ ಮಾಡಕತ್ತಿ ಇಲ್ಲಿ ಬಾಗಲ ಕುಂತ? ಯಾಕ್ರಿ ಹಂಗ ಗೌಸ್ಲೆ ಕರಿಯಾಕತ್ತರಿ ಜೈ ಜೈ ಅಂತೇಳಿ? ನಾನು ಮನಿ ಬಾಗಲ್ದ ನಾ ಕುಂತಾನು. ಏನಾತೀಗ? ಇಲ್ಲ ಆ ಗಂಡ ಬಂದಾನು ಒಂದಿಟ್ಟು ಉಣ್ಣಾಕ ಹಚ್ಬೇಕು ಮತ್ತ ಏನಾರ ಕೇಳ್ಬೇಕು ಮಾಡ್ಬೇಕು ಅನ್ನೋದಿಲ್ಲ. ಬಾಗ್ಲಕ್ ಬಂದು ಕುಂತ ಬಿಡುದಿಲ್ಲ ಅಲ್ಲಿ ನಾನು ಹಿಡ್ಕೊಂತಿರ್ಲೇನ? ಅಯ್ಯ ಊಟ ಬೇಕಂದ್ರ ಹಚ್ಕೊಂಡ್ ತಿನ್ಬೇಕು. ನಾನು ಮಾಡಿ ಮನಿ ಎಲ್ಲ ಹಸನು ಮಾಡಿ ಎಲ್ಲ ಕಸ ಗುಡಿಸಿ ಒರೆಸಿ ತಿಕ್ಕಿ ಒಗದು ಎಲ್ಲ ಮಾಡಿ ಕೆಲಸ ಬ್ಯಾಸತ್ ಬಂದಾನೆ. ಬಂದ್ ಒಂದಿಟ್ಟು ಹಿಂಗ ಕುಂದ್ರದಕ್ಕ ಈಗ ನೋಡಿ ಎಲ್ಲ ಕೆಲಸ ಮುಗಿಸ್ ಬರ್ಬಿಡ್ದು. ಸಂಜೆ 4 ಆತು, ತಂಪೇಳಿ ಆಗೈತಿ. ಒಂದಿಟ್ಟು ಕುಂತ್ರ ಆತಂತೆ ಕೆಸ್ ಕುಂತಿದ್ದೇನಿ. ಬಂದ ಬಿಟ್ಟ ಹರ್ಯಾಕ್ ತಿಂದು ಹೋಗಿದ್ದಲ್ಲ ಮತ್ತ ಅವಾಗ ಹಚ್ಕೊಟ್ಟಿದ್ನಲ್ಲೋ. ಈಗ ಮದ್ನಾಗೈತಿ ಒಂದಿಟ ಹೇಂತಿ ದನದ ಕುಂತಾಳು. ಮನ್ಯಾಗ ಮಾಡೋ ಕೆಲಸ ಕಾಣೋದಿಲ್ಲ. ನಾ ಮನಿ ಬಿಟ್ಟು ಹೋದ್ನ ಅಂದ್ರೆ ಗೊತ್ತಾಕತ್ ನಿಮಗೆ. ಏನ್ ಮಾಡ್ತೀನಿ ನಾ ದುಡ್ಕೊಂಡ್ ಬರೋ ಗಂಡ್ಸ ಹರ್ಯಾಮ್ ಸಂಚಾನ ಮನ್ಯಾಗ ಹಿಂಗ ಆರಾಮ್ ಬಾಗ್ಲಕ್ಕ ಆರಾಮ್ ಕುಂದ್ರಾಕಿ ಒಂದ್ 4 ಜನ ಬಂದ್ರಂದ್ರ ಅವ್ರ ಜೊತೆ ಮಾತಾಡ್ಕೊಂತ ಕುಂತ ಬಿಡಾಕಿ. ಮನ್ಯಾಗ ನೀ ಏನ್ ಮಾಡ್ತಿ ಖಾಲಿ ಹಿಂಗ್ ಕುಂತಿರ್ತಿ ನೋಡಿ ಇದ ಕೆಲಸ. ಮತ್ತ ನಾವ್ ದುಡ್ಕೊಂಡ್ ಬರೋ ಗಂಡಸ್ರ ಬಂದ್ಕೊಳ್ಳೋ ಒಂಚರ್ಗಿ ನೀರ್ ಕೊಟ್ಟ ಉಣ್ಣಾಕ ಹಚ್ಚ ಗಾಳಿ ಬೀಸ್ಕೊಂತ ಕುಂದಿರ್ತಾರ ಗಂಡಗ. ಏನ್ ಇಲ್ಲಿಕ್ಕೆ ಈಗ ಕುಂದ್ರಾಕಿ ನಾವು ಹಿಡ್ಕೊಂಡ್ ಯಾವ ತಿನ್ಬೇಕಂತ ತಾಟ್ ಹಚ್ಕೊಂಡು ದೊಡ್ಡ ಪದ್ಧತಿ ಕಲ್ಸ್ಯಾರ ಬಿಡ್ ನಿಮ್ಮ ಅಪ್ಪ ನಿಮ್ಮವ್ವ. ಏನ್ರಿ ನೀವ ನನ್ನ ವಿಷಯಕ್ಕೆ ನಾನು ಜೋಡಿ ಜಗಳ ಮಾಡತ್ತಿರಲ್ಲ ಮಾಡ್ರಿ. ನಮ್ಮ ಅಪ್ಪ ನಮ್ಮ ವಿಷಯಕ್ಕೆ ಬಂದ್ರಿ ನೋಡಿ ಸರಿ ಇರ್ಲಿ. ಏನ್ ಮಾಡಕ್ಕೆ ನಿಮ್ಮಪ್ಪ ನಿಮ್ಮವ್ವ ರೀತಿ ನಡ್ತಿ ಕಲ್ಸಿದ್ರಂದ್ರ ಮತ್ತೆ ಹಿಂಗ್ಯಾಕ್ ಮಾಡ್ತಿದ್ವಿ? 3 ಮುಳಿ ಮುದುಕಾದಿ ನಿನ್ ಜೋಡಿ ಇಷ್ಟು ವರ್ಷ ಜೀವನ ಮಾಡಕತ್ತಿ. ಈಗ ನಿಂಗ ಇದನ್ ಸಾಕತ್ತನ? ನಮ್ಮಪ್ಪ ನಮ್ಮ ಅವಂದ ಕಲಿಸ್ಬೇಕಂದ ಹಿಡ್ದಿನ ಮಾಡಿದ್ದು ಹೋತ. ಏನೋ ವಯಸ್ಸಾಗೈತಿ ಒಂದಿಟ್ಟು ಕುಂತನು ದನು ಅದು ತಗೊಳತಾಳು. ತಿನ್ಬೇಕು ಅನ್ನೋದು ಗೊತ್ತಿಲ್ಲ ಕೇಳಾಕ ನಾನು ಇಲ್ಲಿ. ಹೇತ್ ಮಾತಾಡ್ರಿ ಒಟ್ಟ ಬಿಡ್ತಾನ ಕಬಡ್ಡಿ ಗಿಟಿಗೆ. ಏನ್ ಜಯಕ್ಕ ಅಜ್ಜಪ್ಪ ಕೊಡ್ರಿ ಬಾಳ ವಾಸ ಮಾಡಕತ್ತಾರಲ್ಲ ಯಾಕ? ಅರೆಗೆ ಎದ್ಕೊಳೆ ಚಂದ ನಮ್ಗೆ ಅಜ್ಜಪ್ಪ ಕೊಡ್ರಿ ಬಿಸಿ ಬಿಸಿ ರೊಟ್ಟಿ ಹಾಕಿ ಇಲ್ಲ ಯವ್ವ. ಏನ್ ಕೇಳ್ತಿ ಬಾರ ರೇಣಿ ಏನು ಮಾಡೋದ ಎಲ್ಲ ನನ್ನ ಹಣೆ ಬರ ನಾ ಪಡ್ಕೊಂಡ್ ಮುಂದದ್ದೈತಿ. ಇಂಥ ಮುಗಡಿಯ ನನಗೆ ಇದು ಆಗೈತಿ. ಏನು ಬೇಕಾದ್ ಮಾಡ ಯವ್ವ. ಹರಿಯಾಗಿ ಬಂದು ಬೆಳಿಗ್ಗೆ 5 ಗಂಟೆ ಎದ್ದಾಗಿಂದ ಮಾಡಾಕತ್ತಾನ ಯವ್ವ. ಮನಿ ಎದ್ದು ಕುಳಿ ಕಸ ಹೊಡೆದ್ನೆ, ಬಾಂಡೆ ತಿಕ್ಕಿನೆ, ಒರ್ಸಿನೆ, ಎಲ್ಲ ದೇವ್ರ ಪೂಜೆ ಮಾಡಿನೆ, ಎಲ್ಲ ಒರೆಸ್ಕೊಂಡ ಎಲ್ಲ ದೇವ್ರ ಜಳಕ ಮಾಡೆ ದೇವ್ರ ಪೂಜೆ ಮಾಡೆ ಬಂದು ಎಲ್ಲಾರಿಗೂ ಅಡಿಗೆ ಮಾಡೆ ಬಿಸಿ ಬಿಸಿ ರೊಟ್ಟಿ ಮಾಡೆ ಎಲ್ಲಾರಿಗೂ ರೊಟ್ಟಿ ಕೊಟ್ಟೆ. ಮತ್ತು ಅಡಿಗೆ ಮನೆಯಂದೆಲ್ಲ ಸ್ವಚ್ಛ ಮಾಡ್ಕೊಂಡ ಎಲ್ಲರೂ ಅರ್ಬಿ ಎಲ್ಲಾರಿಗೂ ಜಳಕಕ್ಕೆ ನೀರು ಕಾಯಿಸಿ ಎಲ್ಲರೂ ಅರ್ಬಿ ಒಗದಾಕೆ ಎಲ್ಲರೂ ಉಂಡದ್ ಬಾಂಡೆ ತಿಕ್ಕಿಟ್ಟ ಮನೆ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಅರ್ಬಿ ಮಡ್ಚಿಟ್ಟ ಬಂದ ಈಗ 4 ಆಗೈತಿ. ಉಶ್ ಅಂತ ಕುಂದ್ರಾಕತ್ತೇನಿ. ನೀವು ಬಂದವನ ಆರಾಮಿಂದ ಕುಂತಿದ್ಯಲ್ಲ ಅಂತಾನ. ಯವ್ವ ಹಂಗ ಬಿಡ ಜಯಕ್ಕ, ನನ್ನ ಗಂಡ ಐತಲ್ಲದ ಅದು ಹುಚ್ಚುಮುಳಿಯ. ಅಯ್ಯೋ ಸಂಚಾಲ ಕೆಲಸ ಮಾಡ್ತಾನೆ ಯವ್ವ. ಎಲ್ಲ ಕೆಲಸ ಮಾಡಿ ಹೊಲಕ್ಕೆ ಹೋಗಿ ಬನ್ನೀಗ ಮೆಣಸಿನ್ಕಾಯಿ ಹರದ ಒಂದು ಬುಟ್ಟಿ ಮೆಣಸಿನ್ಕಾಯಿ ತಗೊಂಡ ಹೊಲದಾಗ 200 ರೂಪಾಯಿ ಪಗಾರ ಮಾಡಿ ಬನ್ನಿ. ಪಗಾರ ಮಾಡಿ ಬಂದ ಮನಿ ನೋಡ್ತೀನಿ ಯವ್ವ. ಹರಿಯಾಗೆಲ್ಲ ಎಲ್ಲ ಅಡಿಗೆ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಹೋಗಿದ್ದೀನಿ. ಹರಿವೆ ಕುಡ್ದ ಮನಿ ಎಲ್ಲ ಇಟ್ಟು ಹೊಲಸು ಮಾಡಿ ಇಟ್ಟಿದ್ದೆ ಯವ್ವ. ಈಗೆಲ್ಲ ಬಂದ ಮನಿ ಎಲ್ಲ ಹೊಡೆದ ಒರೆಸಿ ಸ್ವಚ್ಛ ಮಾಡಿ ಇದ್ದದ್ದು ಒಗ್ಯಾನ ಹೋಗದ ಉಂಡ ಬಾಂಡೆ ತಿಕ್ಕಿಟ್ಟ ಈ ಕಡೆ ಜಯಕ್ಕೆ ಏನ್ ಮಾಡತಾಳು ನಾಳೆ ಮೆಣಸಿನ್ಕಾಯಿ ಹರಿಯಾಗ ಹೊಲಕರ ಬರ್ತಾನ ಕೇಳಾಕಂತ ಕೇಸ ಬಂದ್ ನೋಡ್ವಾ. ಯಾರ್ದು ಹರಿಯಾಕ ಹೊಂಟಾರ್ಲೆ ಮೆಣಸಿನ್ಕಾಯಿ ಹೇಳ್ಬೇಕಲ್ಲ ನನಗೂ. ಸುಮ್ಮನೆ ಇಲ್ಲಿ ಮನ್ಯಾಗ ಕುಂತ ಮಾಡೋ ಬದ್ಲಿ ಅಲ್ಲಿ ಬರ್ತೀನಿ ಇವ್ ಮಾಡ್ಕೊಂತ ಇತ್ತಿದ್ದು ಗೊತ್ತಾಕಿತ್ತು ಮನಿದು ಹೆಂಗಂತ ಈ ಕೆಲಸ. ತಿಂತಾವ್ ನಾವೇನ್ ಹರಾಮಿ ಕುಂದಿರ್ತಾವ ನೋಡ. ನಾವು ಮುಂಜಾನೆ ಎದ್ದು ದುಡ್ಯಾಕ ಹೋಗಿರ್ತಾವ. ನಾವು ದುಡ್ದಾಗ ಮನಿ ಮಠ ಎಲ್ಲ ನಾವು ದುಡ್ದಾಗ ಮನಿ ಶಾಂತಿ ಅದು ನಡೆಯೋದ ನಾವ್ ಮಾಡಿದಾಗ ಆಕತಿ. ನಾವಿದ್ದಾಗನ ಎಲ್ಲ ಈ ಸೀರಿ ಬಂಗಾರ ಒಡವಿ ಎಲ್ಲ ಬರ್ತತಿ. ಹಂಗ ಬರ್ತತಿ ನಿನಗ. ಏ ಬಾಳ್ ತಂದ್ ಕೊಟ್ಟಿ ಬಿಡಿ ನೀ. ನಿನ್ನ ಸೀರಿ ನಿನ್ನ ಬಂಗಾರ ಲಕ 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 ಅವನತಾವ ನೋಡ್. ನನ್ನ ಮೈ ಮೇಲೆ ಹಂಗ ನೋಡ್ದ ತುಳಿ ತುಳು 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 ಮೈ ತುಂಬ ಬಾಗಿಲ್ಗೆ ಹಾಕೊಂಡ್ ಕುಂತ್ರ ಹಂಗ ಲಕ ಲಕ ಅಂತ ನನ್ನ ನೋಡ್ಬೇಕು ಎಲ್ಲಾರು. ಹಂಗೈತೆ ಬಂಗಾರ ಅಟ್ಟು ಮಾಡಿಸ್ಕೊಟ್ಟಿ. ಮತ್ತೇನು ಕೊಡ್ಬೇಕಿನ್ನ? ಏನು ಬೇಡಿನ ಎಲ್ಲ ಕೊಟ್ಟಿದ್ವಿ. ಕೊಡ್ತಾರ ತಂದ್ ಇಟ್ಟಿದಿ ನಿಮ್ಮ ಅಪ್ಪನ ಮನಿಂದ 1 ಗಂಟ ಎಲ್ಲಾ ಕೊಡ್ತಾರ ನಿನಗ. ನೋಡ ಈಗ ಹೇಳಾಕತ್ತಾನ ನಮ್ಮ ಅಪ್ಪನ ಮನಿ ವಿಷಯ ತೆಗದಿ ಎದ್ದು ಹೊಡ್ಯಾಕು ಏಸೋ ಮಗಳೆಲ್ಲ. ಏನಲೆ ಗಂಡನ ಹೊಡಿತೀಯ? ಹೊಡೆದ್ ನೋಡು ಎದ್ದ ಇಟ್ಟಕ್ಕನ ಇಟ್ಟಿಟ್ಟು ದೊಡ್ಡ ಜಗಳ ಮಾಡಕ್ ನಿಂತಿದೀನಿ. ಅದು ಓನ್ಯಾಗ ನಿಂತ ಮಂದಿ ಮುಂದೆ ನಾನು ಬಾಯ್ ಮಾಡಿ ನಾನು ಒಬ್ರು ತೆಗಿಯಾಕ ನಿಂತಿದ್ದಿ. ನಡಿ ಒಳಗ ಮಾಡ್ತಾನೆ. ಬಿಡ್ರಿ ಅಜ್ಜಪ್ಪ ಕೊಡ್ರ ಏನ್ ಬಾಯ್ ಮಾಡ್ತಾರಿ ಪಾಪ. ಹರಿಯಾಗಿಂದ ಮಾಡಿ ದನದ ಕುಂತಾಳ ನಮ್ ಜಯಕ್ಕ. ಒಂದಿಟ್ಟು ತಿಳ್ಕೊಬೇಕು ನೀವು. ಹಿಂಗ್ ಮಾಡಿರ ಹೆಂಗ? ಒಂದಿಟ ಹೆಂಡತಿದು ಕಷ್ಟ ಸುಖ ನೋಡ್ಬೇಕಲ್ಲ. ಎಲ್ಲ ಗಂಡುಗಳು ಇದೇ ರೀತಿ ಆದ್ರೆ ಹೆಂಡತಿ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಗಂಡ ಬೇಕಂತ ಹೆಂಡತಿಗೆ ಅನ್ಸಲ್ಲ.
ಒಂದಿಟ್ಟು ವಿಚಾರ ಮಾಡಿ ಮಾತಾಡ್ಬೇಕು. ಹರಿಯಾಗಿಂದ ಆಯ್ಕೆ ಮಾಡಿದಾಗ ಅಡಿಗೆ ಮಾಡಿ ಉಣ್ತಾರಿ, ಆಯ್ಕೆ ಒಗದಾಗ ಅರ್ಬಿ ಹಾಕೋತಾರೆ, ಆಯ್ಕೆ ಬಾಂಡೆ ತಿಕ್ಕಿಟ್ಟಾಗ ಅದ ತಾಟ್ನ್ಯಾಗ ಉಣ್ತಾರಿ. ಆಕೆ ತಿಕ್ಲಿಲ್ಲ ಅಂದ್ರೆ ತಿಂದು ಮುಸುರಾಗ ತಿಂತಾರನ, ಆಕೆ ಒಗಿಲಿಲ್ಲ ಅಂದ್ರೆ ಹಾಕೊಂಡು ಮೈಲಿಗೆ ಅರ್ಬಿನ ಹಾಕೋತಾರಿ, ಆಕೆ ಮನೆ ಕಸ ಹೊಡೆದು ಒರೆಸ್ಲಿಲ್ಲ ಅಂದ್ರೆ ಬಿದ್ದು ಕಸದಾಗನ ಮಕ್ಕೋತಾರಿ. ಎಲ್ಲಾ ಒಂದ್ ಹೆಣ್ಣು ಮಾಡಿದಾಗ ಮನಿ ಸ್ವಚ್ಛ ಆಗೋದ, ಅದನ್ನ ಅರ್ಥ ಮಾಡ್ಕೊರಿ ಮೊದಲ. ಹೆಣ್ಣಿದ್ರ ಮನಿ ಸ್ವಚ್ಛ, ಮನಿ ತಳ ಅಂತೈತಿ, ಮನ್ಯಾಗ ಲಕ್ಷ್ಮಿ ಇದ್ದಂಗ. ಅದನ್ನ ಬಿಟ್ಟ ನೀವು ದುಡ್ದು ಬಂದೆ ಮಾಡಿನೇ ಏನ್ ಕುಂತಿಂದೆ ಅಂತ ಅಂದ್ರ ಆಕೆ ಒಂದ ದಿನ 2 ದಿನ ಎಲ್ಲಾರ ಹೋಗ್ಲಿ ಗೊತ್ತಾಕತ್ ನಿಮಗ. ಯವ್ವ ರೇಣವ್ವ, ನೀನು ಮನಿದು ನೀ ತೊಳ್ಕೊ ಏನ, ನೀನು ಮನಿದು ಎಷ್ಟು ತೊಳ್ಕೋತಿ ನನಗೆ ಗೊತ್ತೈತಿ. ಊರ್ ಮಂದಿ ಉಸಾಬರಿ ಮಾಡೋದ್ರಾಗ ನೀನು ಹೊತ್ತು ಕಳಿತಿ. ಬೆಳಕಾತು ಸಾಕು ಅವ್ರ ಮನಿಗೆ ಹೋಗುದು ಇವ್ರ ಮನಿಗೆ ಹೋಗುದು, ಇಲ್ಲಂದ್ರ ಹೊಲದಾಗ ಮಂದಿ ಮನಿ ಸುದ್ದಿ ಮಾತಾಡೋದ್ರಾಗ ಕಾಲ ಕಳಿತೀನಿ ಏನ. ನಿನ್ನ ಮನಿದ್ ನೀ ತೊಳ್ಕೋದ್ ಗೊತ್ತಿಲ್ಲ. ನಿನ್ ಗಂಡ ಕುಡ್ಕುಡ್ದ ಮೂರ್ಯಾಗ ಕ್ವಾರ್ಯಾಗ ಬಿದ್ದು ಬರ್ತಾನು, ಈಗ ಇಲ್ಲಿ ಬಂದಾಳಿ ನನಗೆ ಹೇಳಾಕ. ಯಾಕ ಜಕ್ಕೋಡ ನಾ ಏನೋ ನಮ್ಮ ಜಯಕ್ಕ ಒಂದಿಟ್ಟು ಇದಾಗ್ಲಿ ಅಂತ ಹೇಳಕ್ ಬಂದ್ರ ನನ್ನ ಮೇಲೆ ತಿರುಗಿ ಬಿಡಾತಿ. ನನ್ನ ಮನೆ ನಾ ಯಾವಾಕಿ ಸುದ್ದಿ ಮಾತಾಡೇನ, ಯಾರ ಸುದ್ದಿ ಮಾತಾಡೇನ? ನಾ ಯಾವಾಕಿ ಸುದ್ದಿನೂ ಮಾತಾಡುದಿಲ್ಲ, ಅಂತದೆಲ್ಲ ಕಲಿಸಿಲ್ಲ ನಮ್ಮವ್ವ. ನನ್ನ ಬಾಳೆ ಏನೋ ನನ್ನ ಮನಿ ದಗದೇನೋ ಅಂತ ಕೆಲಸ ನಾ ಮಾಡ್ಕೊತಾನ. ಏನೋ ಜಯಕ್ಕನ ಮೆಣಸಿನ್ಕಾಯಿ ಹರ್ಯಾಕ ನಾ ಹೊಲಕ್ ಬರ್ತಾನ ಅಂತ ಕರ್ಯಾಕ್ ಬಂದೇನಿ. ನೀನು ಜಗಳ ಮಾಡೋದ್ ನೋಡ್ಕೇಸ ಇರ್ಲಿ, ಜಗಳ ಬಿಡ್ಸುನಂತ ನಾ ಬಂದ್ರ ನನಗ ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡ್ತಾನಂತಿ. ನೀ ಮಾತಾಡ್ತಿರ್ಬೇಕ, ಕುಡಿದ್ ನೀ ಮುರ್ಯಾಗ ತಟ್ಟ್ಯಾಗ ಬಿದ್ದು ಬರ್ತೀಯಲ್ಲ. ನೀ ದಿನ ಸಂಜೆ ಮುಂದೆ ಹೋದಾಡ್ಕೊಂತ ಬರೋದು ನೋಡಿಯಲ್ಲ ನೀನು. ಇನ್ನು ಮೇಲೆ ಬರೋದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ ಹಾಕ್ತಾನೆ ನಾನು. ಹೆಂಗ್ ಹಾಡ್ಕೊಂತ ಬರ್ತಿ, ಹೆಂಗ್ ವಿಡಿಯೋ ಮಾಡ್ಕೊಂತ ಬರ್ತಿ, ಹೆಂಗ್ ಡ್ಯಾನ್ಸ್ ಮಾಡ್ಕೊಂತ ಬರ್ತಿ, ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾನೆ ನಾನು, ಗೊತ್ತೈತಿ? ಓಯ್, ನೀ ಮಂದಿ ಹೆಂಗಸ್ರ ಜೋಡಿ ಏನ್ ಜಗಳ ಮಾಡ್ತಿ? ನನ್ನ ಜೋಡಿ ಮಾಡಾಕಾಗ ಸಾಲ್ವಾತಂತ ಪಾಪ ರೇಣಿ ಜೋಡಿನೇ ಜಗಳ ಮಾಡಾಕತ್ತಿ. ನಾನು ಎಷ್ಟಂತ ಹೇಳ್ಬೇಕು ನಿನಗ? ನೀನು ಮನ್ಯಾಗೇನು ಕೆಲಸ ಮಾಡತ್ತಿಲ್ಲ, ಆರಾಮಿ ಕುಂತನ್ನ. ಈಗ ಮತ್ತೆ ಪಾಪ ಹೊಲ ಕರಿಯಾಕ ಬಂದ್ಕೊಳ್ಳಿ ಅಂದ್ರೆ ನಾನು ಕರಿಬೇಕಲ್ಲ ಅಂತ ಹೇಳಾಕತ್ತನ್ನ. ಆಕಿ ಜೋಡಿ ಏನು ಅವಾಜ್ ಮಾಡಾಕತ್ತಿ? ಇನ್ನೊಮ್ಮೆ ಯಾ ಹೆಂಗಸರಿಗೂ ಅವಾಜ್ ಮಾಡಿದಂದ್ರ ನೀನು ನಿನ್ನ ಚಪ್ಕಿನ ತೆಗಿತ ನೀನು. ಏನಲ್ಲೇ ನಾ ತಂದ ಮೂಳಿನಿ, ನಾ ಕರ್ಕೊಂಬಂದಾಗ ಬಂದದ್ ನಮ್ಮ ಮೂಳಿ ನನಗ ವಾಪಸ್ ಮಾತಾಡ್ತಿ? ಹುಚ್ಚ ಮೂಳಿ ಮಾಡ್ತಾನ ಗಪ್ ನೀನು. ಯವ್ವ, ನನ್ನ ಕಣ್ಣಿಗೆ ಹೊಡೆದೆಲ್ಲೋ ನೀನು ಹೆಜ್ಜಡಗ್ಲಿ. ಅಲ್ಲೋ ಸುಮ್ಮ ಕುಂತಾನೆ ಬ್ಯಾಸತ್ ಬಂದಂತಂದ್ರ ನಾ ಏನ್ ತಪ್ಪು ಮಾಡೀನಿ ಅಂತ ಹೊಡೆದಿನಲ್ಲ. ನಾ ಈ ಮನ್ಯಾಗ ಮಾತ್ರ ಇರುದಿಲ್ಲ. ನಾ ಹೊಕ್ಕನ್ನ ನಮ್ಮ ಅಪ್ಪನ ಮನೆಗೆ. ಒಂದ್ ಸಂಚಾನ ಕೆಲಸ ಮಾಡತ್ರ ಕುಂದ್ರಾಗ ಪುರ್ಸೋತಿಲ್ದಂಗ ಮತ್ತೆ ಯಾರ್ದಾರ ಹೊಲ ಕೇಳ್ಕೊಂಡು ಕಸ ನಮ್ಮ ಮನೆಗೆ ಬಂದಿರ್ತೇನೆ. ನಾ ಎಲ್ಲಿ ಯಾರ ಮನ್ಯಾಗೂ ಕುಂದ್ರಲ್ಸೋದಕ್ಕ ನೀ ನನ್ನ ಹೊಡಿತೀಯಲ್ಲೋ, ನಿನ್ನ ಬಾಯಾಗ ನಾನು ಶಗಣ ಹಾಕ್ಲಿ. ಹೊಡಿಯೋದನ್ನ ಹಲ್ಲು ಮುರಿದು ಒದ್ದು ಒಳಗೆ ಹಾಕ್ತಾನೆ ನೀನು. ನಡಿ ನಾಯಿ ಅಂತ ನಾ ಒಳ್ಳೆ ಮನೆ ಒಳಗೆ ನಡಿ. ಈ ಅಜ್ಜಪ್ಪ ಕೊಡಂದು ಬಾಳ ಆಗೈತಿ. ಒಂದು ಕಟ್ಕೊಂಡು ಹಿಂತಿ ಮೇಲೆ ಪೌರುಷ ತೋರಿಸ್ತಾ ನೀವು. ಬಂದ ಇನ್ನೊಬ್ರು ಹೆಂಗಸರು ಮಾತಾಡಕ ಅವಾಗ ಅವ್ರ ಮುಂದೆ ತೋರಿಸ, ಅವಾಗ ಐತ್ ನಿಂದ. ಏನಲ್ಲ ರೇಣಿ, ತನಗ ಹೋಗ್ತೋ ಬೇಕೋ ಇನ್ ನಿನಗೂ ಓದಿ? ನನ್ನ ಬಡಿತಿ, ನನ್ನ ಬಡದ್ ನೋಡ ಜಿಗದಾಡ ಹಕ್ಕಿ ಹಂಗ ಎಲ್ಲೆಲ್ಲಿ ಓಡಕ್ಕೋ ಗೊತ್ತಿಲ್ಲ. ಪರಿ ಹೊಡಿತಾನೆ. ರೇಣಿ ಬ್ಯಾಡ ಹೋಗ್ಯವ, ಎದಕ್ ಬೇಕು ಮಂದಿ ಗಂಡಸರ ಮುಂದೆ ನಿನ್ ಜೋಡಿ ನಿನ್ ಜಗಳ? ನಾ ಹೊಲಕ್ ಬರೋದಲ್ಲ, ನಾ ಬರ್ತಾನೆ ನಡಿ. ನಿಮ್ಮ ಮನೆ ಕಡೆ ನಾನ ಬರ್ತಾನೆ ನಡಿ, ಮನಿ ನಡೀನಿ. ನಾನು ಗೌಡ ಅಂತ ಮರ್ಯಾದೆ ಕೊಡ್ತೀನಿ ನಿನಗ. ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತೀಯಲ್ಲ ನೀನು ಗಂಡ, ನೀನು ಯಾವಾರ ಗಂಡ ಅಂತಾನು? ಛೀ, ಇನ್ನೊಮ್ಮೆ ನೀನು ಅಜ್ಜಪ್ಪ ಗೌಡ ಅನ್ನಲ್ಲ, ಅಜ್ಜಪ್ಪ ಅನ್ಬೇಕು ನಾವು. ಇವ್ರಿಗೆಲ್ಲ ಸದರ ಬಾಳ ಕೊಟ್ಬಿಟ್ಟಿದ್ದೀನಿ. ನಾನು ಹೆಂಡತಿನ 10 ವರ್ಷನಾಗ ಇಟ್ಕೊಂಡ್ರ ಮಂದಿ ಹೆಂಗಸರು ನನಗೆ ಯಾಕೆ ಮಾತಾಡ್ತಾರೆ? ಈಗಿನ ಮೊದಲು ಕಾಲ್ ಮಾಡಿ ತಗೊಂಡು ಹೊಡೆದ ಒಳಕೊಂಡ್ರಿಸ್ಬೇಕಾಗಿತ್ತು. ನಾವು ಮಾಡೋ ವಿಡಿಯೋ ಕೇವಲ ಕಾಲ್ಪನಿಕ. ಇದು ಯಾವ ರೀತಿ ಕಥೆ ಆಗ್ಲಿ ಯಾವುದು ಇರೋದಿಲ್ಲ, ಕೇವಲ ಮನೋರಂಜನೆಗಾಗಿ ಮಾತ್ರ ಅಷ್ಟೇ. ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಯಾವ ರೀತಿ ಹೆಂಡತಿ ಮನೇಲೆಲ್ಲ ಕೆಲಸ ಮಾಡ್ಕೊಂಡ್ ಬಂದ್ರು ಗಂಡ ಹೆಂಡತಿಗೆ ಬೈತಾನ ಹೊಡಿತಾನ ಅಂತ ಹೇಳಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಕತೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಂಗ ನಮ್ಮ ಚಾನೆಲ್ ನ ಪ್ಲೀಸ್ ಎಲ್ಲರೂ ನೋಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಒಳಗೆ ತಿಳಿಸ್ರಿ ನೀವು ಯಾವ ರೀತಿ ಕತೆ ಮಾಡಂತೀರಾ ಆ ರೀತಿ ಕತೆನ ನಾನು ಮಾಡ್ತೀನಿ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿ. ನೋಡಿದ್ರಲ್ಲ ನಮ್ಮ ಜಯಕ್ಕ ಮತ್ತು ನಮ್ಮ ಅಜ್ಜಪ್ಪ ಗೌಡ್ರದು ಕತೆ. ಮನೇಲಿ ಹೆಂಡತಿ ಎಷ್ಟು ಕೆಲಸ ಮಾಡಿದ್ರು ಗಂಡ ಕುಂತಿ ಅಂತ ಕೇಳ್ತಾನ. ಅದಕ್ಕೆ ಅದು ಅರ್ಥ ಆಗ್ಲಿ ಅನ್ನೋದಕ್ಕೆ ನಾವು ಈ ವಿಡಿಯೋ ಮಾಡಿದ್ದಷ್ಟೇ. ಇದು ಕೇವಲ ಕಾಲ್ಪನಿಕ ಮಾತ್ರ.